Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ವಿದ್ಯಾ ಕೇಂದ್ರದಲ್ಲಿ 170ನೇ ಬೂತ್ ಕಟ್ಟೆನಲ್ಲಿ ನಾವು ಮತದಾನ ಮಾಡಿದ್ದೇವೆ. ಸೊ ಹೀಗಾಗಿ ಮತದಾನ ಅನ್ನೋದು ಬಹಳ ಮುಖ್ಯವಾದದ್ದು. ಎಲ್ಲ ದಾನಕ್ಕಿಂತ ಪವಿತ್ರವಾದಂಥ ದಾನ ಮತದಾನ. ಸೊ ಅದರಲ್ಲಿ ಈ ಸಂದರ್ಭದಲ್ಲಿ ನಾನು ಮತದಾರರಿಗೆ ಹೇಳೋದು ಏನಪ್ಪ ಅಂದರೆ, ಇವತ್ತು ಇದು ಪ್ರಜಾಪ್ರಭುತ್ವದ ಒಂದು ದೊಡ್ಡ ಹಬ್ಬ ಅಂತ ಹೇಳಬೇಕಾಗುತ್ತೆ ಮತದಾನ ಅನ್ನೋದು. ಅದರಿಂದ ಎಲ್ಲರೂ ಕೂಡ ಯಾರೂ ಕೂಡ ಇದು ತಪ್ಪಿಸ್ಕೊಳ್ದೇನೆ ಮಿಸ್ ಮಾಡ್ಕೊಳ್ದೇನೆ ಮತಗಟ್ಟೆಗೆ ಬಂದು ಇದು ಮತ ಹಾಕಬೇಕು. ಯಾಕೆಂದರೆ ತಮಗೆ ಬೇಕಾದ ಅಭ್ಯರ್ಥಿಯನ್ನು, ತಮಗೆ ಬೇಕಾದಂತಹ ಪಕ್ಷವನ್ನು, ಸರ್ಕಾರವನ್ನು ಆಯ್ಕೆ ಮಾಡತಕ್ಕಂಥ ಒಂದು ಮುಕ್ತವಾದಂಥ ಅವಕಾಶ ಇದೆ. ಇದು ಸುವರ್ಣ ಅವಕಾಶ ಕೂಡ ಇದೆ. ಅದರಿಂದ ಈಗ ಅದರಲ್ಲೂ ಕೂಡ ಈ ಬೆಂಗಳೂರಂಥ ದೊಡ್ಡ ನಗರಗಳಲ್ಲಿ ಏನಾಗುತ್ತೆ, ಇದು ಫ್ರೈಡೇ ಆಗಿರೋದ್ರಿಂದ ಇವತ್ತು ಈ ವೀಕೆಂಡ್ ಕಾನ್ಸೆಪ್ಟು ಥರ್ಸ್ಡೇ ನೈಟೇ ಶುರು ಆಗಿಬಿಡುತ್ತೆ. ಸೊ ಅಟ್ಲೀಸ್ಟು ಇವತ್ತು ಬೆಂಗಳೂರಲ್ಲೇ ಇದ್ದು ಮತ ಹಾಕಬೇಕು. ನಂತರ ಮತ ಹಾಕದೇ ಇದ್ದರೆ ಈ ಸರ್ಕಾರವನ್ನು, ಬರತಕ್ಕಂಥ ಸರ್ಕಾರವನ್ನು ಟೀಕೆ ಮಾಡೋ ಹಕ್ಕು ಕಳ್ಕೊತಾರೆ ಅಂತ ನನ್ನ ಅನಿಸಿಕೆ. ಮತದಾನ ನಮಗೆ ಸಂವಿಧಾನ ಕೊಟ್ಟಿರತಕ್ಕಂಥ ಒಂದು ದೊಡ್ಡ ಹಕ್ಕು, ಅದನ್ನು ಚಲಾಯಿಸಬೇಕು. ಸೊ ಹೀಗಾಗಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಮತಗಟ್ಟೆಗಳಲ್ಲಿ ಮತದಾನ ಹಾಕಬೇಕಾಗುತ್ತೆ. ಈಗ ನಾವು ಎಲ್ಲ ಕಡೆ ಕ್ಯೂ ನಿಲ್ತೀವಿ, ಮಾಲಲ್ಲಿ ಕ್ಯೂ ನಿಲ್ತೀವಿ, ಅಥವಾ ಬೇರೆ ಕಡೆ ರೆಸ್ಟೋರೆಂಟ್ಗೆ ಹೋದಾಗ ಕ್ಯೂ ನಿಲ್ತೀವಿ. ಸೊ ಅದರಿಂದ ಇದು ಬಹಳ ಮುಖ್ಯವಾದದ್ದು. ಮತದಾನವನ್ನು ಹಾಕಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬಂದರೆ ಆಯ್ಕೆ ಚೆನ್ನಾಗಿರುತ್ತೆ. ಅಂದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕೆಲವು ಘಟನೆಗಳಾಗಿದೆ. ಕಳೆದ ರಾತ್ರಿ ಅದರಲ್ಲೂ ಕನಕಪುರ, ಸಾತನೂರು, ಮಾಗಡಿ ಮತ್ತು ರಾಮನಗರ ಕ್ಷೇತ್ರಗಳಲ್ಲಿ ಈ ಕಾರ್ಡ್ ಹಂಚುವಂಥದ್ದು, ಗ್ಯಾರಂಟಿ ಕಾರ್ಡನ್ನು ಹಂಚುವಂಥದ್ದು, ಹಾಗೆ ಮತ್ತು ಕೂಪನ್ಗಳನ್ನು ಹಂಚುವಂಥದ್ದು, ಹೀಗೆ ಮತದಾರರ ಮೇಲೆ ಆಸೆಂಶಗಳನ್ನು ತೋರಿಸಿ ಅವರನ್ನು ಅಡ್ಡದಾರಿಗೆ ಎಳೆಯುವಂಥದ್ದು, ಇದು ನಿಜವಾಗ್ಲೂ ಪ್ರಜಾಪ್ರಭುತ್ವಕ್ಕೆ ಇದು ಮಾರಕ ಅಂತಲೇ ಹೇಳಬೇಕಾಗುತ್ತೆ. ಈ ರೀತಿ ಯಾವಾಗಲೂ ಚುನಾವಣೆ ಪಾರದರ್ಶಕವಾಗಿರಬೇಕು, ಆರೋಗ್ಯಕರ ಸ್ಪರ್ಧೆ ಆಗಿರಬೇಕು. ಈ ರೀತಿ ಮತದಾರರ ಮೇಲೆ ಆಸೆಂಶವನ್ನು ತೋರಿಸಿ ಅವರಿಗೆ ಮಧ್ಯರಾತ್ರಿಯಲ್ಲಿ ಅವರ ಮನೆ ಬಾಗಿಲನ್ನು ತಟ್ಟಿ ಅವರಿಗೆ ಈ ಕಾರ್ಡನ್ನು ಕೊಟ್ಟು, ಕೂಪನನ್ನು ಕೊಟ್ಟು ನೀವು ಇಂಥ ಪಕ್ಷಕ್ಕೆ ಮತ ಹಾಕಬೇಕು ಅನ್ನೋದು ನಿಜವಾಗ್ಲೂ ಇದು ಬಹಳ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಆಗುತ್ತೆ. ಇದು ಬಹಳ ಕೆಟ್ಟ ಸಂಸ್ಕೃತಿ. ಇದು ಗ್ರಾಮಾಂತರದಲ್ಲಿ ಪೂರ್ಣ ಪ್ರಮಾಣದ ಮತದಾನ ಆಗುವಂಥ ನಿರೀಕ್ಷೆ ಇದೆ. ಅಲ್ಲ, ಮತದಾನ ಆಗುತ್ತೆ ಅಂದರೆ ನಾವು ಈಗಾಗಲೇ ಚುನಾವಣಾ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಅವರು ಕೂಡ ನಮಗೆ ಹೇಳಿದ್ದಾರೆ, ಇಲ್ಲ ನಾವು ಎಲ್ಲ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸೊ ಅದರಿಂದ ನಾನು ಎಲ್ಲ ಚುನಾವಣಾಧಿಕಾರಿಗಳು ROs ಅಲ್ಲಿ ಮನವಿ ಮಾಡೋದು, ಚುನಾವಣೆ ಪಾರದರ್ಶಕವಾಗಿರಲಿ. ಐ ಹೋಪ್ ಫಾರ್ ಎ ಫ್ರೀ ಆ್ಯಂಡ್ ಫೇರ್ ಪೋಲ್. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.